ಹಾಯ್ ಗಾಯ್ಸ್. ಏನಪ್ಪ ಅಂದರೆ ಇವಾಗ ಬಿಗ್ ಬಾಸ್ದು ಪ್ರೋಮೋ ಬಂದಿದೆ. ಸೊ ಪ್ರೋಮೋ ನೋಡ್ಕೊಂಡು ಮಾತಾಡೋಣ, ಏನೇನು ಮಾತಾಡಿದ್ದಾರೆ ಏನೇನು ಅಂತ. ಸೆಕೆಂಡ್ ಪ್ರೋಮೋ ಇದೆ. ಫಸ್ಟ್ ಪ್ರೋಮೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಯಾರೇ ನೋಡಿಲ್ಲ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿ. ಸೊ ಇದು ಎರಡನೇ ಪ್ರೋಮೋ ಬಗ್ಗೆ ಬಂದಿದೆ, ಏನೇನು ಬಂದಿದೆ ಮಾತಾಡೋಣ ಅಂತ. ಸೊ ಈಗ ಪ್ರೋಮೋಲ್ಲಿ ಏನಿದೆ ಅಂದರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನಂತ ಅಂದರೆ ಬಲೂನ್ಸು ತಲೆ ಮೇಲೆ ಒಂಥರ ರಿಬ್ಬನ್ ಥರ ತಲೆ ಮೇಲೆ ಹಾಕೊಳ್ಳೋದು. ಸೊ ಒಂದು ಪಿನ್ ಕೊಡ್ತಾರೆ, ನಿಮ್ಗೆ ಯಾರ್ಯಾರ ಮೇಲೆ ಏನೇನು ಒಪಿನಿಯನ್ ಇದೆ, ಭ್ರಮೆಯಲ್ಲಿ ಬದುಕ್ತಾ ಇದ್ದಾರಾ ಅಥವಾ ಓವರ್ ಕಾನ್ಫಿಡೆನ್ಸಲ್ಲಿ ಇದ್ದಾರಾ ಅಂತ. ಸೊ ಇದರಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿರೋದು ರಘು ಮೇಲೆ. ಇಲ್ಲಿಯವರು ರಘುನ ಗಿಲ್ಲಿ ಏನು ಹೇಳ್ತಾರೆ ರಘು ಮೇಲೆ, ನಾನು ಏನು ಮಾಡಿದ್ರು ಗಿಲ್ಲಿಯವರು ಬೇಕು ಅಂತ ಮಾಡ್ತಾಯಿದ್ದಾರೆ, ಇರಿಟೇಟ್ ಮಾಡೋಕ್ಕೆ ಮಾಡ್ತಾಯಿದ್ದಾರೆ ಅಂತ ಅವ್ರು ಅಂದ್ಕೊತಾ ಇದ್ದಾರೆ. ಬಟ್ ನಾನು ಆ ಥರ ಯಾವುದಕ್ಕೂ ಏನು ಮಾಡ್ತಾಯಿಲ್ಲ, ಬಟ್ ಇದನ್ನೇ ಓವರ್ ಥಿಂಕ್ ಮಾಡ್ತಾಯಿದ್ದಾರೆ ಅಂತ ಗಿಲ್ಲಿಯವರು ಹೇಳ್ತಾರೆ. ಅದರಲ್ಲೂ ಸಣ್ಣ ಅವಮಾನ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ ಅಂತ ರಘು ಅಂದ್ಕೊತಾರೆ. ಕರೆಕ್ಟು. ನೆನ್ನೆ ಒಂದು ಚಿಕ್ಕ ಪ್ರೋಮೋಲ್ ಬಿಟ್ಟಿದ್ರಲ್ಲ, ಗಲಾಟೆ ಆಯಿತು, ಊಟ ಆಯಿತಾ, ಅಡುಗೆ ಆಯಿತಾ ಅಂತ ಕೇಳೋದಕ್ಕೆ ರಘು ಅವರು ಸಿಟ್ಟಾಗ್ತಾಯಿದ್ರು. ಸೊ ಅಷ್ಟು ಸಿಟ್ಟಾಗಬೇಕಾಗಿಲ್ಲ, ಹೇಳ್ಬೋದಿತ್ತು, ನಾ ಆಗ್ತಾಯಿತ್ತು ರಘುಲಪ್ಪ ಅಂತ. ಈಗ ಗಿಲ್ಲಿನೂ ಸ್ವಲ್ಪ ಕೂಲಾಗಿ ಹೇಳ್ಬೋದಿತ್ತು, ಬಟ್ ಅದು ಏನಂದರೆ ಹೇಳ್ತಾಯಿದ್ರೆ ಅದು ಇರಿಟೇಷನ್ ಆಗ್ತಾ ಇರುತ್ತೆ ಪದೇ ಪದೇ. ಸೊ ಅದಕ್ಕೆ ಅವ್ರು ಆ ಥರ ರಿಯಾಕ್ಟ್ ಮಾಡಿದರು. ಆಮೇಲೆ ರಾಶಿಕಾನೂ ರಕ್ಷಿತಾಗೆ ಆಗ್ತಾಳೆ, ಕಾವ್ಯನೂ ರಕ್ಷಿತಾಗೆ ಆಗ್ತಾಳೆ, ಚೈತ್ರಾನೂ ರಕ್ಷಿತಾಗೆ ಚುಚ್ತಾನೆ, ಧ್ರುವಂತೂ ಸೇಮ್ ಓವರ್ ಕಾನ್ಫಿಡೆನ್ಸು, ಓವರ್ ಥಿಂಕಿಂಗು, ಮತ್ತು ಅವಳಿಗೆ ಎಲ್ಲ ಗೊತ್ತು, ಅವಳಿಗೆ ಎಲ್ಲ ಇದು ಅಂತಲೂ ಎಲ್ಲರೂ ಅದೇ ಪಾಯಿಂಟಲ್ಲಿ ಹಾಕಿ ಮಾತಾಡ್ತಿರ್ತಾರೆ. ನನಗೂ ಅನಿಸುತ್ತೆ ಅದು ನೆನ್ನೆ ಎಪಿಸೋಡ್ ನೋಡಿದ್ಮೇಲೆ ನೀವೇ ನೋಡ್ತಿದ್ದೀರಾ, ಮಾತಾಡ್ತಾಳೆ ಹಿಂಗೆ ಹೋಗ್ತಾಳೆ, ಹಂಗೆ ಬರ್ತಾಳೆ, ಹೇಳ್ತಾಳೆ, ಕರೆಕ್ಟ್ ಪಾಯಿಂಟ್ ಹೇಳ್ತಾಳೆ. ಮತ್ತು ಸುದೀಪ್ ಸರ್ ಹೇಳಿದ ಮೇಲೆ ಮತ್ತೆ ಒಪ್ಕೊತಾಳೆ, ಮತ್ತು ಹಂಗಲ್ಲ ಹೀಗಲ್ಲ ಹಂಗೆ ಅಂತ ಗೊತ್ತುಂಟ ಅಂತ ಮಾತಾಡ್ತಾಳೆ. ಹಂಗೆ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಕರೆಕ್ಟ್ ಪಾಯಿಂಟ್ ಬಿಟ್ಬಿಟ್ಟು ಹಿಂಗೆ ಮಾತಾಡಿದ್ರೆ, ಈಗ ಅವ್ರ ಒಪಿನಿಯನ್ ಅವ್ರು ಹೇಳಿದ್ದಾರೆ, ಇವಳ ಒಪಿನಿಯನ್ ಇವಳು ಹೇಳ್ತಾಳೆ. ಸೊ ಅದು ಅಲ್ಲಿಗೆ ಬಿಡಬೇಕು. ಮತ್ತು ನೆಕ್ಸ್ಟ್ ವೀಕು ಬೇರೆ ಥರ ಒಪಿನಿಯನ್ ಬರುತ್ತೆ. ಇಲ್ಲ ಅವ್ರು ಹೇಳಿದ್ದು ರಾಂಗು, ನಾನೇ ಕರೆಕ್ಟು, ಅಥವಾ ನಾನೇ ಸರಿ ಇದ್ದೀನಿ, ಅವ್ರು ರಾಂಗ್ ಇದ್ದಾರೆ, ಹಿಂಗಾದ್ಮೇಲೆ ಮತ್ತೆ ಹಂಗೆ ಯಾಕೆ ಚೇಂಜ್ ಬೇಕು, ಹಿಂಗಾದ್ಮೇಲೆ ಆ ಥರ ಯಾಕೆ ಚೇಂಜ್ ಮಾಡಬೇಕು ಅಂತ ಹೇಳೋದು ಮಿಸ್ಟೇಕ್ ಆಗುತ್ತೆ. ಸೊ ಅದು ನೆಕ್ಸ್ಟು ಧ್ರುವಂತೂ 1 ವೀಕ್ ಸೀಕ್ರೆಟ್ ರೂಮಲ್ಲಿದ್ದಾಗ ಆಲ್ಮೋಸ್ಟ್ ಎಲ್ಲನೂ ಹತ್ತಿರದಿಂದ ನೋಡಿದ್ದಾನೆ. ಸೊ ಇಲ್ಲಿ 13-14 ಜನ ಕಂಟೆಸ್ಟೆಂಟ್ಸ್ ನೋಡೋದಕ್ಕೂ ಇಬ್ಬರೇ ಇದ್ದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ. ಸೊ ಅದಕ್ಕೆ ಧ್ರುವಂತ ಏನು ಹೇಳ್ತಾ ಇದ್ದಾನೆ, ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸ್ ಎಲ್ಲ ಹೇಳ್ತಾರೆ. ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಒಂದೇ ರೂಮಲ್ಲಿ ಈಗ ಒಂದು ಟಾಸ್ಕ್ ಅಂತ ಬಂದಾಗ ಇಬ್ಬರು ಸೆಲೆಕ್ಟ್ ಮಾಡಬೇಕು ಅಂದಾಗ ವೀಕ್ ಅವ್ರಿಗೆ ತೊಗೊತಾಳೆ, ಅದರಲ್ಲೂ ಅವಳಿಗೆ ಬಿಟ್ಕೊಟ್ಟ. ಇವರು ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾರೆ ಅಂತ. ಯಾಕಂದರೆ ಅದಕ್ಕೆ ಮುಂಚೆ ಡ್ರಮ್ ಸ್ಟಾಕು ಮತ್ತು ಪಿರಮಿಡ್ ಕಟ್ಸೋ ಟಾಸ್ಕಲ್ಲೆಲ್ಲ ಇವ್ನು ಹೇಳಿದ್ದು ಪಾಯಿಂಟಿಗೆ ಬರ್ತಿರಲಿಲ್ಲ. ಅದು ನನಗೆ ಅನ್ಯಾಯ, ನನಗದು ಅಸಮಾಧಾನ, ಹಿಂಗೆ ಮಾಡಬೇಕು, ಇವ್ರನ್ನ ಹಾಕ್ಬೇಕು, ಅವ್ರಿಗೆ ಹಾಕಬೇಕು ಹೇಳ್ತಾನೆ ಇದ್ಲು. ಸೊ ಹಂಗೆ ಹಾಕಿದ್ರೆ ಹೆಂಗಾಗುತ್ತೆ. ಸೊ ಧ್ರುವಂತ ಮಾತಾಡೋದು ಕರೆಕ್ಟ್ ಇದೆ, ಯಾಕಂದರೆ ಪಕ್ಕದಲ್ಲಿ ಇದ್ಕೊಂಡು 1 ವೀಕಲ್ಲಿ ನೋಡಿದ. ಓಕೆ, ಅದಾಯ್ತಾ. ಮತ್ತು ಇನ್ನೊಂದು, ಮತ್ತು ಈ ಮನೆಯಲ್ಲಿ ಚೈತ್ರ ಇದ್ರೇನೇ ಸ್ಪಾರ್ಕ್ ಇಲ್ಲ ಅಂತ. ಹೌದು, ಕೆಲವೊಂದು ವಿಷಯದಲ್ಲಿ ರಕ್ಷಿತಾ ಇದ್ದಿದ್ದಾಗ ಸ್ಪಾರ್ಕ್ ಅನ್ನಿಸ್ತು. ಬಟ್ ಈಗ ಮಾತಾಡೋದು ನೋಡಿದ್ರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸೇ ಇರುತ್ತೆ. ಹಂಗಂತ ಅವಳಿಗೆ 1 ವಾರ ಎಲ್ಲ ಫುಲ್ ಸೀಕ್ರೆಟ್ ರೂಮಲ್ಲಿ ಇತ್ತು, ಜಗಳ ಆಡಲಿಲ್ವಾ, ಟಾಸ್ಕ್ ಆಡಲಿಲ್ವಾ, ಈ 2-3 ಜನ ಮಿಸ್ ಮಾಡಿಕೊಂಡ್ರು, ಅವ್ರ ಬಗ್ಗೆ ಮಾತಾಡ್ಕೊಂಡು ಬಿಟ್ಟರೆ ಸ್ಪಾರ್ಕ್ ಏನು ಕಡಿಮೆ ಆಗಲ್ಲ. ಈಗ ನಾಳೆ ಎಲಿಮಿನೇಟ್ ಆಗಿದ್ಲು ಅಂದ್ಕೊ, ಎಲಿಮಿನೇಟ್ ಆಗಿದ ತಕ್ಷಣ ಬಿಗ್ ಬಾಸ್ ಏನು ಕಡಿಮೆ ಆಗಿಬಿಡ್ತಾ, ಸ್ಪಾರ್ಕ್ ಇರೋದಿಲ್ವಾ, ಅಥವಾ ಜಗಳ ಆಗೋದೇ ಇಲ್ವಾ, ಟಾಸ್ಕ್ ನಡೆಯೋದೇ ಇಲ್ವಾ, ಬಿಗ್ ಬಾಸ್ ನಡೆಯೋದೇ ಇಲ್ವಾ, ಹಂಗೆ ಅಂದ್ಕೊಳ್ಳೋದು ತುಂಬ ತಪ್ಪು. ಅದು ತುಂಬ ಓವರ್ ಕಾನ್ಫಿಡೆನ್ಸ್. ಅದು ಈ ಥರ ಅದು ಒಂದು ಸೀಕ್ರೆಟ್ ರೂಮಿಂದ ಬಂದಮೇಲೆ ಈ ಥರ ಹೇಳೋದು ತುಂಬ ರಾಂಗ್ ಅನಿಸುತ್ತೆ ನನಗೇನು. ಮತ್ತು ಗಿಲ್ಲಿಗೆ ಬಗ್ಗೆ ಕಾವ್ಯ ಒಂದು ಪಾಯಿಂಟ್ ಹೇಳ್ತಾಳೆ, ಏನಂತ, ರಕ್ಷಿತಾ ನೆನೆ ಎಪಿಸೋಡ್ ಆದಮೇಲೆ ರಕ್ಷಿತಾ ಹೋಗ್ಬಿಟ್ಟು ಗಿಲ್ಲಿಗೆ ಹೇಳ್ತಾಳಂತೆ, ನಾನು ನಿನ್ನ ಮನೆಯಿಂದ ಆಚೆ ಕಳಿಸೇ ನಾನು ಹೋಗೋದು ಅಂತ. ಇದೇನಂತಾರೆ ಗುರು, ಕಾನ್ಫಿಡೆನ್ಸ್ ಅಂತಾರ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತಾರ? ನೀವೇನಂತೀರ? ನನಗಂತೂ ಸಿಕ್ಕಾಪಟ್ಟೆ ಅನಿಸು ಇದು ಓವರ್ ಕಾನ್ಫಿಡೆನ್ಸ್ ಅಂತ. ಅದು ಹೆಂಗೆ ಬರುತ್ತೆ ಓವರ್ ಕಾನ್ಫಿಡೆನ್ಸು? ಅಥವಾ ಆಚೆಯಿಂದ ನೋಡೋದು ಅಂತಾನ, ಅಥವಾ ನಾನು ಹೇಳಿದ ಪಾಯಿಂಟೇ ಸ್ಟಿಕ್ಕೊಂಡು ಇದೇ ಕರೆಕ್ಟು ಅಂತಾನ? ಒಂದೊಂದು ಪಾಯಿಂಟ್ ಕರೆಕ್ಟ್ ಇರುತ್ತೆ, ಇಲ್ಲ ಅನ್ನೋಕ್ಕಾಗಲ್ಲ. ಈಗ ಚೆನ್ನಾಗಿ ಮಾತಾಡ್ತಾ ಇದ್ದಾಗ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳ್ತೀವಿ, ಚೆನ್ನಾಗಿ ಮಾತಾಡದೇ ಇದ್ದಾಗ ಇದು ಓವರ್ ಆಗಿ ಅಂತ ಹೇಳ್ತೀವಿ. ಈಗ ಇಬ್ಬರು ಮೇಲೆ ಒಬ್ಬರು ಕೆಳಗೆ ಅಂತ ಹೇಳ್ತಾ ಇಲ್ಲ. ಬಟ್ ಈ ವೀಕಲ್ ನೋಡಿಕೊಂಡ್ರೆ ರಕ್ಷಿತಾಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸೇ ಅನ್ನಿಸ್ತಾ ಇದೆ. ಅದಕ್ಕೆ ಮುಂಚೆ ಓಕೆ ಗೇಮ್ಸು ಮಾತಾಡೋದೆಲ್ಲ, ಬಟ್ ಮಾತಾಡಿದ್ಮೇಲೆ ಹಂಗೆ ಹೋಗೋದು, ಹಿಂಗೆ ಬರೋದು, ನಿಂತ್ಕೊಂಡು ಒಂದು ಸ್ಟ್ಯಾಂಡಾಗಿ, ಇದು ನನ್ನ ಪಾಯಿಂಟು, ಇದು ನನ್ನ ಕ್ಲಾರಿಟಿ ಅಂತ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಕಾವ್ಯ ಮಾತಾಡ್ತಿದ್ದಾರೆ ನೋಡಿ, ಇಲ್ಲಿಗೆ ಹೇಳ್ತಾರೆ ಅಂತ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ನೋಡಿ. ಇದು ಮಾತ್ರ
ಈ ಬಲೂನ್ ಇದೆ ಅಲ್ವಾ, ಇದೊಂದು ಮಾತ್ರ ಚೆನ್ನಾಗಿಟ್ಟಿದ್ದಾರೆ. ಯಾಕಂದರೆ ಯಾರ್ಯಾರು ಬಾಯಲ್ಲಿ ಏನೇನು ಬರುತ್ತೆ ನೋಡಿಕೊಂಡು ನೆಕ್ಸ್ಟ್ ವೀಕ್ ಎಲಿಮಿನೇಷನ್ಗೆ ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ 30-35 ಸೆಕೆಂಡ್ ಏನು ಪ್ರೋಮೋ ಬಿಟ್ಟಿದ್ದಾರೆ, ಯಾರ್ಯಾರ ಒಪಿನಿಯನ್ ಏನೇನಿದೆ ಅಂತ ಈಗ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ವೀಕ್ ಇದ್ರ ಮೇಲೆ ಯಾವ ಥರ ವೋಟಿಂಗ್ ಮೇಲೆ ಈ ನಾಮಿನೇಷನ್ ನಡೆಯುತ್ತೆ, ಈಗ ಒಳ್ಳೆಯವ್ರು ಆಗ್ತಾರೆ, ಕೆಟ್ಟವ್ರು ಆಗ್ತಾರೆ, ಅಥವಾ ಸಂಚಾಲಕ ಮೇಲೆ ಆಗ್ತದೆ, ಅಥವಾ ಈ ಸ್ಪಾರ್ಕು ಈ ಓವರ್ ಕಾನ್ಫಿಡೆನ್ಸ್ ಮೇಲೇ ನಾಮಿನೇಷನ್ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಇದು ಗೈಸ್ ಈ ಥರ ಪ್ರೋಮೋ ಇದೆ. ನನಗಂತೂ ರಕ್ಷಿತಾದ ಓವರ್ ಕಾನ್ಫಿಡೆನ್ಸೇ ಅನ್ನಿಸ್ತು. ಬಟ್ ಮನೆ ಮಂದಿಯಲ್ಲೂ ಅದೇ ಹೇಳ್ತಾ ಇದ್ದಾರೆ. ಯಾಕಂದರೆ ಬಂದಿದ್ದು ಸೀಕ್ರೆಟ್ ರೂಮಿಂದ ಓವರಾಗಿ ನೆನ್ನೆ ಎಪಿಸೋಡಲ್ಲಿ ಮಾತಾಡ್ತಾರಲ್ಲ, ಸೊ ಅದು ಎಲ್ಲರಿಗೂ ಹಾಗೆ ಅನಿಸಿರುತ್ತೆ. ಸೊ ನೋಡೋಣ, ನೈಟ್ ಎಪಿಸೋಡ್ ಪೂರ್ತಿ ನೋಡಿದ್ಮೇಲೆ ನಮಗೂ ಏನು ಅಂತ ಗೊತ್ತಾಗುತ್ತೆ. ಎಪಿಸೋಡಲ್ಲಿ ಇಷ್ಟಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.